ಇವತ್ತಿನ ವಿಡಿಯೋದಲ್ಲಿ ನಾವು ಆಲೂ ಗೋಬಿ ಮಂಚೂರಿನ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, 1 ಚಮಚ ಗರಂ ಮಸಾಲ ತಗೋಬೇಕು. ಹಾಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿದ್ದೀವಿ. ನಂತರ 3 ಆಲೂಗಡ್ಡೆನ ನಾವಿಲ್ಲಿ ತುರಿದಿಟ್ಕೊಂಡಿದ್ದೀವಿ. ಹಾಗೆ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟು, 1 ಬೌಲ್ ಆಗೋಷ್ಟು ಕಾರ್ನ್ಫ್ಲವರು, 1 ಚಮಚ ಖಾರದ ಪುಡಿ, 1 ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ 1 ಈರುಳ್ಳಿನ ಹೆಚ್ಚಿಟ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಸೋಯಾ ಸಾಸು, ಹಾಗೆ ಚಿಲ್ಲಿ ಸಾಸು, ಟೊಮೊಟೊ ಸಾಸು 1 ಸ್ಪೂನ್ನ ಹಾಕೋಬೇಕು. 1 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀವಿ. ಹಾಗೆ 3 ಮೆಣಸಿನ್ಕಾಯಿನ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀವಿ. ನೋಡಿ, ನಾವಿಲ್ಲಿ ತುರಿದಿಟ್ಕೊಂಡಿರೋ ಆಲೂಗಡ್ಡೆಗೆ ಕಾರ್ನ್ಫ್ಲವರ್ ಅನ್ನ ಹಾಕೊತಾ ಇದ್ದೀವಿ. ನೋಡಿ, 2 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕೊತೀವಿ. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ನಂತರ ಗರಂ ಮಸಾಲ ಸ್ವಲ್ಪ ಹಾಕ್ಕೋಬೇಕು. ಹಾಗೆ 1 ಚಮಚ ಖಾರದ ಪುಡಿ ಹಾಕೊಳ್ಳಿ. ಹಾಗೂ ಸ್ವಲ್ಪ ಅರಿಶಿನ. ನೋಡಿ, ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು. ನಂತರ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಬಾಣಲಿ ಇಟ್ಟು ಹಾಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಗೋಬಿ ಕರಿಯೋದಕ್ಕೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಕಾದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಬಿನ ಒಂದೊಂದಾಗಿ ಹಾಕ್ಕೋಬೇಕು. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಎಣ್ಣೆ ಒಳಗೆ ಬಿಡ್ತಾ ಹೋಗ್ಬೇಕು. ಪಕೋಡ ಹಾಕೋ ರೀತಿ ಈ ಎಣ್ಣೆ ಒಳಗೆ ನಾವು ಗೋಬಿನ ಹಾಕ್ಕೊತಾ ಹೋಗ್ಬೇಕು. ನೋಡಿ, ಗೋಬಿ ಈ ರೀತಿ ಕೆಂಪಾಗಿರಬೇಕು. ನಂತರ ಇದನ್ನ ಎತ್ತಿಟ್ಕೊಂಡು ಸೈಡಲ್ಲಿ ಇಡೋಣ. ನಾವಿಲ್ಲಿ ಕರ್ದಿಟ್ಕೊಂಡಿರೋ ಎಣ್ಣೆನೇ ಬಳಸ್ಕೊತಾ ಇದ್ದೀವಿ. ನೋಡಿ, ಎಣ್ಣೆ ಕಾದ ನಂತರ ಮೆಣಸಿನ್ಕಾಯಿನ ಹಾಕೊಳ್ಳಿ. ಹಾಗೆ ಈರುಳ್ಳಿ ಹಾಕೊಳ್ಳಿ. ಹಾಗೆ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಹಾಗೂ 1 ಸ್ಪೂನ್ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಸ್ಪೂನ್ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ಸಾಸ್ನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸಾಸು ಕುದಿಯೋದಕ್ಕೆ ಬಂದಾಗ ನಾವು ಕಡ್ದಿಟ್ಕೊಂಡಿರುವ ಗೋಬಿನ ಹಾಕ್ಕೋಬೇಕು. ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಆಲೂ ಗೋಬಿನ ಎಲ್ಲ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ಮಿಕ್ಸ್ ಆಗಿ ಸ್ವಲ್ಪ ಅದು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಆಲೂ ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.